ಮಗು ಆಗ್ತಾರೆ. ಮಗುಗಿದೆ ಲೆಪರ್ಡ್ ಹ್ಯಾಸ್ ಗಾನ್ ಇನ್ಸೈಡ್ ದ ಕಾಟ್. ನನಗೆ ಕಾಲ್ ಬಿಟ್ಟರೆ ಏನೂ ಕಾಣ್ತಾ ಇಲ್ಲ. ಹೆಂಗಾರ ಮಾಡಿ ಪರವಾಗಿಲ್ಲ, ಏನೂ ಪರವಾಗಿಲ್ಲ, ಯು ಟೇಕ್ ಎ ರಿಸ್ಕ್, ನೀನು ಟ್ರೈ ಮಾಡಪ್ಪ. ಪಾಪ ತಾಯಿ ಹೊರಟು ಮಗು ಎತ್ಕೊಂಡ್ಬಿಟ್ಟು ಸಾರ್ ನಾನು ಮಗನ ಕಾಪಾಡ್ಕೊಂಡು ಅವೆಲ್ಲ ಇಟ್ಸ್ ವೆರಿ ಎಮೋಷನಲ್ ಮೂಮೆಂಟ್ಸ್. ಇಟ್ಸ್ ನಾಟ್ ಪಾಸಿಬಲ್ ಟು ಸೇವ್ ಎವ್ರಿ ಟೈಗರ್. ನಮ್ಗೆ ತುಂಬ ಪೇನ್ ಆಗುತ್ತೆ ವೆನ್ ಇಟ್ ಇಸ್ ಶಾರ್ಟ್. ಡೆಫಿನೆಟ್ಲಿ ನಂಗೆ ತುಂಬ ಅಳು ಬರುತ್ತೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಇದು ನಡುವೆ ನೀವು ವೀರಪ್ಪನ್ ಸಹಚರ ಜೊತೆಗೆ ಒಂದಿಷ್ಟು ಸಂಪರ್ಕ. ಬೊಮ್ಮ ಅಂತ ಈ ವಾಸ್ ಇನ್ವಾಲ್ವ್ಡ್ ವಿತ್ ವೀರಪ್ಪನ್. PG ಪಾಳ್ಯ ಅಂತ ನೋಟೋರಿಯಸ್ ಪ್ಲೇಸ್ ಅದು. ವೀರಪ್ಪನ್ ಅವ್ರದ್ದು ಗ್ಯಾಂಗ್ ಒಂದು ಟಿಪಿಕಲ್ ಸ್ಟೈಲ್ ಆಫ್ ಹಂಟಿಂಗ್ ಇದೆ. ಎಕ್ಸಾಕ್ಟ್ಲಿ ಅವರು ಬ್ರೈನ್ ಹೋಗುತ್ತೆ ಅದು ಹಂಟ್ ಮಾಡಿದಾಗ ಎಲಿಫೆಂಟ್. PM ಮಾಡಿದಾಗ ಗೊತ್ತಾಗಿದ್ದು ಐ ಕುಡ್ ರಿಟ್ರೀವ್ ದಟ್ ಬುಲೆಟ್ ಫ್ರಮ್ ದ ಬ್ರೈನ್. ದಟ್ಸ್ ಅ ಟಿಪಿಕಲ್ ವೇ ದ ಶೂಟ್ ಇಟ್. ನೀವು ಈ ಕಾಡಂಬರು ಅಂದರೆ ಈಗ ಹುಲಿ, ಚಿರತೆ ಇವೆಲ್ಲ ನೀವು ಡಾಟ್ ಮಾಡುವಾಗ ಆ ಥರದ್ದೇನಾದರೂ ಘಟನೆ ಘಟಿಸಿದ್ದು ಅಂದರೆ ತುಂಬ ಕ್ರೂಷಿಯಲ್ ಆಗಿತ್ತು ಅದು ನಮಗೆ? ಸೊ ಮಂಟಿಪುರ ಅಂತ ಸರ್, ಆ್ಯಕ್ಚುಲಿ ಇಟ್ ವಾಸ್ ಕಾಲರ್ಡ್ ಲೆಪರ್ಡ್ ಆ್ಯಕ್ಚುಲಿ ಮಂಟಿಪುರ ಅಂತ. ನಾನು ಅವಾಗೇನು ಹಾಸನ್ ಎಲಿಫೆಂಟ್ ಕ್ಯಾಪ್ಚರ್ ವೈಂಡ್ ಅಪ್ ಮಾಡಿಕೊಂಡು ರೀಸೆಂಟ್ ಅಲ್ಲ 12 ಓಕೆ ಹಾಸನ ಎಲಿಫೆಂಟ್ ಇಡ್ತಾ ಇದ್ವಿ ನಾನು, ನಾಗರಾಜ್ ಸರ್ ಅವರೆಲ್ಲ ವೈಂಡ್ ಅಪ್ ಮಾಡಿಕೊಂಡು ಕಾನ್ಸಲ್ ಸರ್ ಫೋನ್ ಮಾಡಿದ್ರು, ಈ ಥರ ಒಂದು ಕಾಲರ್ಡ್ ಲೆಪರ್ಡು ಎಂಟರ್ ಆಗಿಬಿಟ್ಟಿದೆ ಇದಕ್ಕೆ ಮಂಟಿಪುರ ಅಂತ ಹಳ್ಳಿಗೆ ಎಂಟರ್ ಆಗಿಬಿಟ್ಟಿದೆ, ಮೀಡಿಯಾದೆಲ್ಲ ಬಂದುಬಿಟ್ಟು ಇದು ಮಾಡ್ತಿದ್ದಾರೆ, ಬಂಗಾರ ಮಾಡಿ ಬಂದ್ಬಿಡಿ ಅಂತ. ಸೊ ಸರ್ ನಾನು ಬೆಳಗ್ಗೆ ಬರ್ತೀನಿ ಅವ್ರು ಅಂದ್ಕೊಂಡ್ರೆ ಮೋಸ್ಟ್ಲಿ ನೈಟ್ ಇಲ್ಲ ಅಂದ್ಕೊಂಡ್ರು. ನಾಗರಾಜ್ ಸರ್ ನಾನು ಬೆಳಗ್ಗೆ ಬರ್ತೀನಿ ಪ್ರಯಾಗ. ನಾನು ಆಯ್ತು ಸರ್ ಬನ್ನಿ ಪರವಾಗಿಲ್ಲ ನಾನು ನೋಡಿನಲ್ಲಿ ನೋಡ್ತೀನಿ ಅಂತ ಹೇಳಿತ್ತು. ಒಂದು ಟೈಗರ್ ಇತ್ತು, ಒಂದು ಇದಿತ್ತು. ಟೈಗರ್ ಸಮವ್ ಇಟ್ ವೆಂಟ್ ಅವೇ ಇದು ಫಾರೆಸ್ಟ್ ಹೋಯ್ತು ಆ್ಯಕ್ಚುಲಿ. ಇದು ಹೋಗ್ತೀನಿ ಸರ್ ಫುಲ್ ನೈಟ್ ನಮ್ಮನ್ನು ರೀಚ್ ಆಗೋಷ್ಟರಲ್ಲಿ ರಾತ್ರಿ 11 ಗಂಟೆ ಆಗಿದೆ. ಫುಲ್ಲು ಜಮಾಯಿಸ್ಬಿಟ್ಟಿದ್ದಾರೆ. ನಮಗೆ ಕಾಣಿದ್ರೆ ಒಂದೇ ಒಂದು ಕಿಟಕಿ ಸರ್, ಹಿಂಗಡೆ ಕಿಟಕಿ. ಇವ್ರೇನು ಮಾಡಿದ್ದಾರೆ, ಬಾಗ್ಲಾಕ್ಬಿಟ್ಟಿದ್ದಾರೆ. ಆನೆ ಸರಿ ಲೆಪರ್ಡ್ ಎಂಟರ್ ಆದ ತಕ್ಷಣವೇ ಬಾಗ್ಲಾಕ್ಬಿಟ್ಟಿದ್ದಾರೆ. ಬಟ್ ಅನ್ಫಾರ್ಚುನೇಟ್ ಏನಾಗಿದೆ ಅಂದರೆ ಹಳ್ಳಿ ಕಡೆ ಏನು ಮಾಡ್ತಾರೆ, ಈ ಮಗು ಹಾಕ್ತಾರೆ ಸರ್, ಇದರಲ್ಲಿ ಸೀರೆ ಥರ ಮಾಡ್ಕೊಂಡು ಮಗು ಹಾಕ್ತಾರೆ. ಮಗುಗಿದೆ ಲೆಪರ್ಡ್ ಹ್ಯಾಸ್ ಗಾನ್ ಇನ್ಸೈಡ್ ದ ಕಾಟ್. ನನಗೆ ಕಾಲ್ ಬಿಟ್ಟರೆ ಏನೂ ಕಾಣ್ತಾ ಇಲ್ಲ. ಪ್ರಯಾಗ್ ಬೆಳಗ್ಗೆದಂಗೆ ಕಾಯಕಲ್ಲಪ್ಪ, ಮತ್ತು ಮಗುಗೆ ಬಂದುಬಿಟ್ರೆ ಮೀಡಿಯಾದವ್ರು ಬಿಡ್ತಾರೆ, ಹೆಂಗಾರ ಮಾಡಿ ಪರವಾಗಿಲ್ಲ, ಏನೂ ಪರವಾಗಿಲ್ಲ, ಯು ಟೇಕ್ ಎ ರಿಸ್ಕ್, ನೀನು ಟ್ರೈ ಮಾಡಪ್ಪ ಅಂತಂದರು. ನಮಗೇನು ಸರ್ ವೆನ್ ಯುವರ್ ಆಫೀಸಲ್ಲಿ ಏನಾದ್ರು ಪರವಾಗಿಲ್ಲ ಮಾಡು ಅಂತಾರಲ್ಲ ಸರ್, ವಿ ಗೆಟ್ ಧೈರ್ಯ. ಸೊ ಆಮೇಲೆ ಮಾಡಿ ಆಯಿತು ಇವತ್ತು ನೈಟ್ ಟೈಮ್ ಮಾಡ್ತಾರಂತೆ, ಮೀಡಿಯಾಗೆಲ್ಲ ಇಲ್ಲ ಇವತ್ತು ನೈಟ್ ಟೈಮ್ ಮಾಡ್ತಾರಂತೆ, ಡೋಂಟ್ ವರಿ ಅಂತ. ಥ್ಯಾಂಕ್ಫುಲಿ ಇಲ್ಲಿ ಡಾಟ್ ಮಾಡಿದ್ವಿ ಸರ್. ಫಸ್ಟ್ ಡಾಟು ಮಿಸ್ ಆಯಿತು. ಏನಾಯಿತು, ಇಟ್ ಹಸ್ ಗಾನ್ ಸಬ್ ಕಟ್. ನಮಗೆ ವಿ ನೀಡ್ ಥೈಸ್ ಸರ್, ಮೊದಲು ಬೇಕು ನಮಗೆ. ನನ್ನ ಕೈಯಲ್ಲಿ ಎಲ್ಲಿದೆ ಸಿಗಲ್ಲ. ಆಮೇಲೆ ಅದು ಬರೀ ಒಂದು ಕಿಟಕಿ ಇದೆ ಸರ್ ಹಿಂಗೆ ಆ್ಯಕ್ಚುಲಿ ಹಿಂಗೆಲ್ಲ ಮಾಡಬೇಕು. ಅದು ಲೈಕ್ ತುಂಬ ಅವನಾರೋ ಪುಷ್ ಕೊಡ್ಬೇಕು ನನಗೆ, ಪ್ಲಸ್ ಅಲ್ಲಿ ಏನೂ ಇಲ್ಲ ಅಲ್ಲಿ. ಆಮೇಲೆ ಸೆಕೆಂಡ್ ಡಾರ್ಟಿಗೆ ಇಟ್ ಕೇಮ್ ಸರ್. ಪಾಪ ತಾಯಿ ಹೊರಟು ಮಗು ಎತ್ಕೊಂಡ್ಬಿಟ್ಟು ಸಾರ್ ನನ್ನ ಮಗನ ಕಾಪಾಡಿದ್ವಿ. ಅವೆಲ್ಲ ಇಟ್ಸ್ ವೆರಿ ಎಮೋಷನಲ್ ಮೂಮೆಂಟ್ ಅದು. ಅವಾಗ ದಟ್ ವಾಸ್ ನೈಟ್ ಟೈಮ್ ಮಾಡಿದ್ವಿ. ದಟ್ ವಾಸ್ ದ ಗ್ರೇಟೆಸ್ಟ್ ಥಿಂಗ್. ಅಂದರೆ ಪ್ರೋಟೋಕಾಲ್ ಪ್ರಕಾರ ನೈಟ್ ಮಾಡೋಂಗಿಲ್ಲ, ಬಟ್ ಒಂದು ಎನ್ಕ್ಲೋಸ್ ಇದ್ದಾಗ ವಿ ಹ್ಯಾವ್ ಟು ಟೇಕ್ ದ ಕಾಲ್ ಸರ್. ಕರೆಕ್ಟ್. ನೈಟ್ ಯಾಕೆ ಮಾಡೋಂಗಿಲ್ಲ, ನಿಮ್ಗೆ ಸಿಗಲ್ಲ, ಅದು ಟ್ರ್ಯಾಕ್ ಮಾಡೋಕ್ಕಾಗಲ್ಲ, ನಿಮ್ಮ ಡಾಟ್ ಮಾಡೋಕ್ಕಾಗಲ್ಲ ಅಂತ ಬಿಟ್ಟರೆ ವಿ ಕ್ಯಾನ್ ಡೆಫಿನೆಟ್ಲಿ ಟೇಕ್ ಎ ಕಾಲ್ ಬೇಸ್ ಆನ್ ದ ಸಿಚುಯೇಷನ್. ಆ ಮೂಮೆಂಟಲ್ಲಿ ನಂಗೆ ಗೊತ್ತು ಸರ್ ಏನಾಗುತ್ತೆ ಅಂದರೆ, ನೀವು ಒಂದು ಮೀಡಿಯಾ ವಿತ್ ಆಲ್ ರೆಸ್ಪೆಕ್ಟ್ ಟು ಮೀಡಿಯಾ ಏನಾಗುತ್ತೆ ಅಂದರೆ ಅವ್ರಿಗೂ ಪ್ರೆಷರ್ ಇರುತ್ತೆ. ನಮ್ಮ CCF CF ಯಾರು ಇರ್ತಾರೆ, DCF RF ಸರ್, ದಟ್ ಬಿ ಹೈ ಪ್ರೆಷರ್ಸು ಹಿಡಿಬೇಕು ಅವರಿಗೆ. ಹೆಂಗಾರ ಮಾಡಿ ಇಟ್ಕೊಂಡು ಹೋಗಿ ಅಂತ, ಹೆಂಗೆ ಬಂತು ಇಲ್ಲಿಗೆ ಹಂಗಿಂದ ಅವೆಲ್ಲ ಕ್ವಶನ್ಸು. ಕರೆಕ್ಟ್. ಅದನ್ನು ಮಾಡಿ ಮತ್ತೆ ಬಿಟ್ಟಿವಿ ಸರ್ ಅದನ್ನು. ದಟ್ ವಾಸ್ ಒನ್ ಆಫ್ ದ ಚಾಲೆಂಜಿಂಗ್ ಫಾರ್ ಮೀ. ಆಮೇಲೆ ಇನ್ನೊಂದು ಅಂದರೆ ವಿ ಕುಡಂಟ್ ಸೇವ್ ಇಟ್ ಆ್ಯಕ್ಚುಲಿ. ಗುಡ್ ಲುಕ್ ಸರ್ ಆ್ಯಕ್ಚುಲಿ. ಅವಾಗ CM ಅಮ್ಮ ವಾಸ್ ದ CM ಜಯಲಲಿತಾ. ವುಡ್ ಬೇರ್ ಎಸ್ಟೇಟ್ ಅಂತ ನೀಲಗಿರಿಸಲ್ಲಿದೆ ಸರ್ ಆ್ಯಕ್ಚುಲಿ. ಏನಾಗಿದೆ, ಆ ಕಾರ್ಮಿಕನು ತಿಂದ್ಬಿಟ್ಟಿದೆ ಇದು ಟೈಗರ್. ಸೊ ಅನ್ವರ್ ಸರ್ ಅಂತ ನನ್ನ ಗಾಡ್ ಫಾದರ್. ಇಲ್ಲಿ ಹೆಂಗೆ ನನಗೆ ಮನೋಜ್ ಕುಮಾರ್ ಗಾಡ್ ಫಾದರು, ಅಲ್ಲಿ ಅನ್ವರ್ ಸರ್ ಅಂತ ಇದೆ PCCF ನಾವು. ಅಮೇಝಿಂಗ್ ಪರ್ಸನ್, ವಿಷನರಿ ಸರ್ ಅವರು. ನನ್ನ ವೈಫ್ಗೆ ಬಾಸ್ ಆಗಿದ್ರು, ಹಂಗಾಗಿ ಆವಾಗಿಂದ ಇಂಟ್ರಾಕ್ಷನ್ ಇದೆ ನನಗೆ. ಅದಕ್ಕೆ ಮುಂಚೆನೂ ಪರಿಚಯ ಇದೆ ನನಗೆ. ಬಿಫೋರ್ ಮ್ಯಾರೇಜ್ ಅವರು ಒಂದು ಪಾಯ್ಸನಿಂಗ್ ಕೇಸ್ ಹೇಳ್ತೀನಿ ಆಮೇಲೆ ನಿಮಗೆ, ಅದಕ್ಕೆ ಕರ್ಸ್ಕೊಂಡಿದ್ರು. ಅವಾಗ ವಾಸ್ ಇಂಪ್ರೆಸ್ ಬೈ ಮೈ ಪ್ರೊಫೆಷನಲ್ ಕಾಂಪಿಟೆನ್ಸಿ. ಲೆಟರ್ ಹಾಕ್ಸಿ ಅಫಿಷಿಯಲ್ ಕರ್ಸ್ಕೊಂಡ್ರು ಸರ್ ಅಲ್ಲಿಗೆ. ಇಟ್ಟು ಪ್ರಯಾಗ್ ಏನು ಮಾಡ್ತೀವೋ ಅದಕ್ಕೆ ಗೊತ್ತಿಲ್ಲ, ಎಲೆಕ್ಷನ್ ಟೈಮ್ ಬೇರೆ ಇದೆ. ಅಮ್ಮ ಇಸ್ ಗೆಟಿಂಗ್ ರಿಯಲಿ ಪ್ಯಾನಿಕ್ ಆ್ಯಂಡ್ ಎವ್ರಿ ಡೇಟ್ ಅಪ್ಡೇಟ್ ಕೇಳಿದ್ದಾರೆ. ಎಂಟೈರ್ ಡಿಸ್ಟ್ರಿಕ್ಟ್ ಅಡ್ಮಿಷನ್ ವಾಸ್ ದೇರ್ ಸರ್. DC ಸರ್ ಒಂದು ಕಾನ್ಫ್ಲಿಕ್ಟ್ ಆದಾಗ DC SP ಎಂಟೈರ್ ಡಿಸ್ಟ್ರಿಕ್ಟ್ ಅಡ್ಮಿಷನ್ ವಾಸ್ ದೇರ್. ಅಲ್ಲಿರ್ತಾರೆ ಅಲ್ಲಿತ್ತು. ಹೌದು. ಎಲ್ಲ ಏನು ಬೇಕು ಮಾಡಿ ಇನ್ನೊಂದು ಸಾಯಬಾರ್ದು. ಏನಾಗುತ್ತೆ, ಇಟ್ ಬಿಕಮ್ಸ್ ವೆರಿ ಪೊಲಿಟಿಕಲ್ ಆ ಟೈಮ್. ಕರೆಕ್ಟ್ ಇಶ್ಯೂಸ್ ಜಾಸ್ತಿ. ಆಮೇಲೆ ಈಗ ನೀವು ನಿಲ್ಲಿಸ್ಬಿಟ್ರೆ ಪ್ಲಕ್ ಮಾಡೋದು ಅವ್ರಿಗೆ ಲಾಸು. ಟಿ ಎಸ್ಟೇಟ್ ಅವ್ರಿಗೆ ಲಾಸು. ವರ್ಕರ್ಸ್ ಯಾರು ಹೊರಗೆ ಬರಲ್ಲ. ಆ ಟೈಗರ್ ಇದ್ರೆ ನಾವು ಬರಲ್ಲ ಅಂತ ಹೇಳ್ತಾರೆ. ಅಂತ ಹ್ಯಾವ್ ಅ ಸ್ಟ್ರಾಂಗ್ ಇದು.
ಸೊ ಅಲ್ಲಿ ಒಂದು ವಾರ ಸರ್ ಮಚಾನಾಕಿ ಅವರೆಲ್ಲ ಅಲ್ಲಿ ನೋಡ್ತೀವಿ ಕ್ಯಾಮ್ರಾ ಟ್ರ್ಯಾಪಲ್ಲಿ ಇದರ 3 ಟೈಗರ್ಸು. ಇದನ್ನ ಹೆಂಗೆ ಹಿಡಿಬೇಕು? ಆಮೇಲೆ ಇಟ್ ಈಸ್ ಗೋಯಿಂಗ್ ಫ್ರಮ್ ಇದು ನೀಲಗಿರೀಸಿಂದ ಆ ಕಡೆ ವಯನಾಡು, ದೆನ್ ಬಂಡೀಪುರ, ಮತ್ತೆ ಇಟ್ಸ್ ಆಲ್ 3 ಫಾರ್ ಫಸ್ಟ್ ಟೈಮ್ ಐ ಥ್ರಾ ಆಲ್ 3 ಸ್ಟೇಟ್ಸ್ ಕಮಿಂಗ್ ಟುಗೆದರ್ ಸರ್. ಒಂದು ಕೋರ್ಡಿನೇಷನ್ ಮಾಡಿಕೊಂಡು 3 ಸ್ಟೇಟ್ ಬಂದ್ಬಿಟ್ಟು ಆಮೇಲೆ ನಾವೇನು ಮಾಡ್ತೀವಿ, ಬೆಳಗ್ಗೆ ಮಲಗಿಬಿಟ್ಟು ಯೂಶಲಿ ಇದು ಆ್ಯಕ್ಟಿವ್ ಅಲ್ಲ ಸರ್, ಮಚಾನಲ್ಲಿ ಹೋಗೋದು ರೊಟೇಷನ್ ಬೇಸ್ ಮೇಲೆ. ನಾನು ಮತ್ತು ಅಲ್ಲಿ ತಮಿಳ್ನಾಡು ವೆಟ್ಸು ವಿಜಯರಾಘವನ್ ಇರ್ಬೋದು, ಮನೋರಂಜ್ ಸರ್ ಇರ್ಬೋದು, ವಿ ವರ್ಕ್ಡ್ ಅಸ್ ಅ ಟೀಮ್ ದೇರ್. ಅಲ್ಲಿ ಹಾಕ್ಬಿಟ್ಟು ವಿ ಕುಡಂಟ್ ಕ್ಯಾಪ್ಚರ್ ಇಟ್ ಬಿಕಾಸ್ ಇಟ್ ವಾಸ್ ನಾಟ್ ಪಾಸಿಬಲ್, ಇಟ್ ವಾಸ್ ಶಾರ್ಟ್. ದವರು ಹ್ಯಾಪಿ. ಅದಕ್ಕೆ ಮುಂಚೆನೇ ಆಗೋದು ಅಂದರೆ 3 ತಿಂಗಳಾಗೋದು. ಒಂದು ಟೈಗರ್ ಬಂತು ಅಂದರೆ ಅದನ್ನು ಹಿಡಲಿಕ್ಕೆ ಅಥವಾ ಸಾಯಿಸ್ಲಿಕ್ಕೆ 3 ತಿಂಗಳು ಬೇಕಾಗಿತ್ತು. ವಿ ಆರ್ ವೆರಿ ಅಪ್ಸೆಟ್ ದಟ್ ವಿ ಕುಡಂಟ್ ಸೇವ್ ಇಟ್. ಬಟ್ ನಮ್ಮ ಸರ್ ಅಂದರು, ಅಟ್ಲೀಸ್ಟ್ ಬಿ ಹ್ಯಾಪಿ, 3 ತಿಂಗಳಾಗೋದು ನಾವು ಒಂದು ವಾರದಲ್ಲಿ ನೀವು ಒಂದು ಲಾಜಿಕ್ ತಂದಿದ್ದೀವಿ. ಆ್ಯಂಡ್ ಒಂದು ತಿಳ್ಕೊಬೇಕು ಸರ್, ಇಟ್ಸ್ ನಾಟ್ ಪಾಸಿಬಲ್ ಟು ಸೇವ್ ಎವ್ರಿ ಟೈಗರ್. ನಮ್ಗೆ ತುಂಬ ಪೇನ್ ಆಗುತ್ತೆ ವೆನ್ ಇಟ್ ಇಸ್ ಶಾರ್ಟ್. ಡೆಫಿನೆಟ್ಲಿ ನಂಗೆ ತುಂಬ ಅಳು ಬರುತ್ತೆ ಆ್ಯಕ್ಚುಲಿ, ಅನಿವಾರ್ಯ ಕೂಡ. ಬಟ್ ಅನಿವಾರ್ಯದ ಏನಾಗುತ್ತೆ, ಹ್ಯೂಮನ್ ಲೈಫ್ ಇಸ್ ಮೋರ್ ಪ್ರೆಷಿಯಸ್. ಹೌದು. ಒನ್ ಮೋರ್ ಕ್ಯಾಜುಯಾಲಿಟಿ ವಿಲ್ ಬಿ ನೋವೇರ್. ಬಟ್ 4 ಲಾಕ್ ಟೈಗರ್ಸ್ ಅಲ್ಲಿ ಸೇಮ್ ಇದರಲ್ಲಿ ನೀವು ಇಫ್ ಯು ಸಿ ಕ್ಯಾಮ್ರಾ ಟ್ರ್ಯಾಪ್ ಅಲ್ಲಿ 300 ಕ್ಯಾಮ್ರಾಸ್ ವಿಲ್ ಬಿ ಪ್ಲೇಸ್ಡ್. ಜನಕ್ಕೆ ಗೊತ್ತಾಗಲ್ಲ ಎಷ್ಟು ಕಷ್ಟ ವರ್ಕ್ ಮಾಡೋದಲ್ಲಿ ಅಂತ ಹಾಸ್ಟೆಲಲ್ಲಿ. ಥ್ಯಾಂಕ್ಫುಲಿ ಕಾಂಟ್ರಿಬ್ಯೂಷನ್ ಆಫ್ ಕರ್ನಾಟಕ ಈಸ್ ನಾಟ್ ಓನ್ಲಿ ವೆಟ್. ಒಂದು ಡಾಗ್ ಬಂತು ರಾಣಾ ಅಂತ. ಸರ್ ಟೋಲ್ಡ್ ಇನ್ನೇನು ಬೇಕು ಸರ್, ಐ ವಿಲ್ ಟ್ರೈ ವಿತ್ ರಾಣಾ ಸರ್ ಅಂತ. ರಾಣಾ ಎಷ್ಟು ಚೆನ್ನಾಗಿತ್ತು ಅಂದರೆ ಒಂದ್ಸರಿ ಸ್ಮೆಲ್ ನೋಡ್ಬಿಟ್ಟು ಸರ್ ಅದು ಇಟ್ ವಿಲ್ ಪಿನ್ ಪಾಯಿಂಟ್ ಸೇಮ್ ಟೈಗರ್ ಅಂತ. ಅದು ಸರ್ ಐ ರಿಮೆಂಬರ್ ವೆರಿ ವೆಲ್. ನಾನು ಭೂಮಿನಾಥ ನಮ್ಮ ಫ್ರಮ್ WW ಕೂತಿದ್ದೀವಿ. ಅರ್ಲಿ ಮಾರ್ನಿಂಗ್ ಬಂದಿದೆ ಸರ್ ತಿನ್ನಕ್ಕೆ, ಅದನ್ನ ಕ್ಯಾಟಲ್ ತಿನ್ನಕ್ಕೆ ಬಂದಿದೆ, ಕರು ತಿನ್ನಕ್ಕೆ ಬಂದಿದೆ. ನೈಟು ಅಲ್ಲಿ ಮುಂದಿದೆ ಅಂಕಲ್ ಆಗ್ತಾ ಇಲ್ಲ ಬಿಕಾಸ್ ಇಟ್ಸ್ ಡಾರ್ಕ್. ವಿ ನೋ ದಟ್ ಇಸ್ ದ ಸೇಮ್ ಟೈಗರ್ ಅಂತ. ನೆಕ್ಸ್ಟ್ ಬೆಳಗ್ಗೆ 8 ಗಂಟೆ ಆದ ತಕ್ಷಣ ಎಲ್ಲ ಎಂಟೈರ್ ಪೀಪಲ್ ಜಾಯಿಂಟ್ ದೇರ್ ಆ್ಯಂಡ್ ಇಟ್ ವಾಸ್ ಶಾರ್ಟ್. ಆ ಕ್ರಾಸ್ ಫೈರಿಂಗಲ್ಲಿ ಒನ್ ಮೋರ್ ಪರ್ಸನ್ ವಾಸ್ ಹಿಟ್. ಕ್ರಾಸ್ ಫೈರಿಂಗಲ್ಲಿ he was taken to hospital. That is one of the most challenging. ಒಂದು ವಾರ ಇಟ್ ವಾಸ್ ಲೈಕ್ 24/7. ಹಾರ್ಡ್ಲಿ ವಿ ಗೆಟ್ 4 or 5 hours ಟು ಸ್ಲೀಪ್. ರೊಟೇಷನಲ್ ವರ್ಕ್ ಮಾಡ್ತಾ ಇರ್ತೀವಿ. ಆ ಟೆನ್ಷನ್ನು, ಆ ಪೊಲಿಟಿಕಲ್ ಸಿನಾರಿಯೋಸು, ಮೀಡಿಯಾ ಬರೆಯೋದು ಪಾಸಿಟಿವ್ ನೆಗೆಟಿವ್, NGOs ಕ್ಲಾಶಸ್ಸು. ಸರ್ ಎ ಗುಡ್ ಡೈನಾಮಿಕ್ ಲೀಡರ್ ಈಸ್ ಆಲ್ ಇಟ್ ನೀಡ್ಸ್ ಟು ಸಾಲ್ವ್ ಎನಿ ಕಾನ್ಫ್ಲಿಕ್ಟ್ಸ್. ಇದು ನನ್ನ ಪ್ರಕಾರ ಇಟ್ಸ್ ನಾಟ್ ಹ್ಯೂಮನ್ ವೈಲ್ಡ್ ಲೈಫ್ ಕಾನ್ಫ್ಲಿಕ್ಟ್, ಇಟ್ಸ್ ಹ್ಯೂಮನ್ ಕಾನ್ಫ್ಲಿಕ್ಟ್. ಗಿವನ್ ದ ಫ್ರೀಡಮ್ ಫಾರ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಪೊಲೀಸ್ ಡಿಪಾರ್ಟ್ಮೆಂಟ್ ಆ್ಯಂಡ್ ರೆವೆನ್ಯೂ ಡಿಪಾರ್ಟ್ಮೆಂಟ್, ಐ ಕ್ಯಾನ್ ಗಿವಿಂಗ್ ಗ್ಯಾರಂಟಿ ಸರ್ ದೇ ವಿಲ್ ಹ್ಯಾಂಡಲ್ ಎನಿ ಕಾನ್ಫ್ಲಿಕ್ಟ್. ಇದ್ರ ನಡುವೆ ನೀವು ವೀರಪ್ಪನ್ ಸಹಚರ ಜೊತೆಗೆ ಒಂದಿಷ್ಟು ಸಂಪರ್ಕ ಅದು ಆಗಿದ್ದು ಸರ್. ಏನಂದರೆ ನನ್ನ ವೈಫ್ ಶಿ ವಾಸ್ ವರ್ಕಿಂಗ್ ಎ ಸತ್ತಮಂಗಲ ಸರ್. ಬೊಮ್ಮ ಅಂತ ಈ ವಾಸ್ ಇನ್ವಾಲ್ವ್ಡ್ ವಿತ್ ವೀರಪ್ಪನ್. ಅವಾಗ ನಾವೇ ರೈಟ್ಸ್ ಹೋದಾಗ ಅವ್ರ ಮನೇಲಿ ಟೈಗರ್ ಸ್ಕಿನ್ ಸಿಕ್ಕಾಗ ನಮ್ಗೆ ಗೊತ್ತಾಗಿದ್ದು ಅವನು ವೀರಪ್ಪನ ಒಟ್ಟಿಗಿದ್ದ ಅಂತ. ಅವನ ಕತೆ ಏನು ಅಂದರೆ, ಇಲ್ಲಿ ಸಿಕ್ಕಾಕೊಂಡ್ರೆ ಈ ವಿಲ್ ಟೆಲ್, ನಾನು ಇಲ್ಲಿ ಹೊಡೆದಿಲ್ಲ ಅಲ್ಲಿ ಹೊಡೆದಿದ್ದೀನಿ ಆನೇನಾ ಅಂತ. ಅದು ದೊಡ್ಡ ಕತೆ ಸರ್. ಆ್ಯಕ್ಚುಲಿ ಏನಾಯಿತು, ನಾನು ವರ್ಕಿಂಗ್ ಇನ್ ಕರ್ನಾಟಕ BRT ಟೈಗರ್ಸಲ್ಲಿ ಇನ್ಫಾರ್ಮೇಷನ್ ಬರುತ್ತೆ ಸರ್, ಈ ಥರ ಬೊಮ್ಮನವನು ಈ ಇದೆಯಲ್ಲ ಸರ್, ಅದು ದಂತನ ಅಡಿಸಿಟ್ಟಿಯಾನೆ ಅಂತ. ಅವನ ಕಷ್ಟ ತೊಗೊಂಡಾಗ ಅವ್ರಿಗೆಲ್ಲ ನಾವು ವಿಚಾರಿಸಿದಾಗ PG ಪಾಳ್ಯ ಅಂತ ನಟೋರಿಯಸ್ ಪ್ಲೇಸ್ ಅದು. PG ಪಾಳ್ಯ ಅಂತ ನೀವು ಇದಿದಲ್ಲ ಪಂಜೂರು ಆ ಕಡೆ ಹೋದರೆ ನೀವು PG ಪಾಳ್ಯ ಅಲ್ಲಿ ಅವ್ರೇನು ಮಾಡ್ತಾರೆ, ಈ ಟ್ರಂಚ್ ಇದೆಯಲ್ಲ ಸರ್ ಅಲ್ಲಿ ಇಟ್ಟಿದೆ ಅಂತ ಹೇಳ್ದ. EPT ಇದೆಯಲ್ಲ ಅಲ್ಲಿ ಕಟ್ ಮಾಡಿ ಇಟ್ಟಿದ್ದೀನಿ ಅಂತ. ಸೊ ಫಸ್ಟ್ ಟೈಮ್ ನಾನು ಬೊಮ್ಮ ನೋಡಿದ ಅಲ್ಲಿ ಅವತ್ತು ಅವೆಂಟ್ ನೈಟ್ ಎಲ್ಲ ಹೋದ್ರೆ ಅವ್ರೇನು ಮಾಡ್ತಾರೆ ಸರ್, ಎಷ್ಟು ಮೋಸ ಮಾಡ್ತಾರೆ ನಿಮಗೆ ಅಂದರೆ, ಫಸ್ಟು ನೋಡೋಗ್ತಾರೆ ಅಲ್ಲಿ ಆ ಹೋಗೋ ಟೈಮಲ್ಲಿ ಆ ಬೇಡಿನ ಬಿಚ್ಕೊಂಡು ಹೋಗಿ ಅದನ್ನು ಮಾಡ್ತಾರೆ. ಎಸ್ಕೇಪ್ ಆಗ್ಬಿಟ್ರು ಅವಾಗ. ನಮ್ಮ ತಂಗಿ ಪ್ರಮೋದು ಮತ್ತು ಇನ್ನೊಬ್ಬ ನಮ್ಮ WRF ಹಿಡ್ಕೊಂಡು ಅವಾಗ ಪರಿಚಯ ಆಯ್ತಾ. ಸೇಮ್ ಪರ್ಸನ್ ಗಾಟ್ ಕಾಟ್ ಇನ್ ಸತ್ಯಮಂಗಲ. ಇಲ್ಲಿ ಸಿಕ್ಕೊಂಡಾಗ ಇಲ್ಲ ನಾನು ಇಲ್ಲಿ ಮಾಡಿಲ್ಲ ಅಲ್ಲಿ ಮಾಡಿ ಅಂತ ಹೇಳೋದು. ನಾನು ಹೆಂಡ್ತಿ ಕೇಳಿದಾಗ ಇಲ್ಲ ನಾನು ಅಲ್ಲಿ ಮಾಡಿ ಇಲ್ಲಿ ಮಾಡಿ ಅಂತ ಕತೆ ಹೇಳೋದು. ದೆನ್ ಮೈ ವೈಫ್ ಟೋಲ್ಡ್ ಅವರಿಗೆ ಕೌನ್ಸಿಲಿಂಗ್ ಮಾಡಿ, ಎಷ್ಟು ವರ್ಷ ಅಂತ ಈ ಥರ ನೀನು ಈ ಥರ ಕೋರ್ಟಲ್ಲಿ ಇರ್ತೀಯ, ಕನ್ಫೆಸ್ ಮಾಡ್ಕೊ ನಿನ್ನ ಕ್ರೈಮ್ಸ್ ಎಲ್ಲ, ನಾನೇ ಜಾಬ್ ಕೊಡ್ತೀನಿ PCP ವಾಚರಾಗೆ. ಈ ವಾಸ್ ಎ PCP ವಾಚರ್, ನಿಂಗೆ ಯಾವಾಗ ಕೋರ್ಟಲ್ಲಿ ಇದು ಬರುತ್ತೆ ಹೋಗ್ಬಿಡ್ಬಾ ಅಂತ. ದೆನ್ CCF ಆಸ್ಟ್ ಅಂತ ನಮ್ಮ ಅನ್ವರ್ ಸರ್, ಎಕ್ಸ್ಪೆರಿಮೆಂಟ್ಸ್ ವಿತ್ ವೈಲ್ಡ್ ಲೈಫ್ ಥರ ಬದಲಾಗ್ತಾರೆ ಅವರೆಲ್ಲ ಅಂತ. ಬಟ್ ಈ ಹ್ಯಾಡ್ ಲಾಟ್ ಆಫ್ ಇನ್ಫಾರ್ಮೇಷನ್ ಸರ್. ಆಮೇಲೆ ಇನ್ನೊಂದು ಸರ್, ವೀರಪ್ಪನವ್ರದ್ದು ಗ್ಯಾಂಗ್ದು ಒಂದು ಟಿಪಿಕಲ್ ಸ್ಟೈಲ್ ಆಫ್ ಹಂಟಿಂಗ್ ಇದೆ ಸರ್. ನಾನು ಎಕ್ಸಾಕ್ಟ್ಲಿ ಅವರು ಬ್ರೈನ್ ಹೋಗೋದು ಸರ್, ಅದು ಹಂಟ್ ಮಾಡಿದಾಗ ಎಲಿಫೆಂಟು 4 ನಾನು PM ಮಾಡಿದ್ದೀನಿ. ರವಿ ಅಲ್ಫ್ ಅಂತ PC ಸರ್, ಗ್ರೇಟ್ ಲೀಡರ್ PC. ಬಿಫೋರ್ ಲಿವಿಂಗ್ ಡಿಪಾರ್ಟ್ಮೆಂಟ್ ಫಾರ್ ಮೈ PhD ಲಾಸ್ಟ್ ಪಾಸ್ ಮಾಡಿಬಿಟ್ಟು. ಪಾಲಾರ್ ಗೊತ್ತದೆ ಸರ್ ನಿಮಗೆ, ಬಾರ್ಡರ್ ಆಫ್ ಕರ್ನಾಟಕ ಆ್ಯಂಡ್ ತಮಿಳ್ನಾಡು, ಪಾಲಾರ್ ಇದರಲ್ಲಿ ಸರ್. ಅವತ್ತು ಉತ್ತಮ ದಿನ ಅವ್ರದ್ದೇ ಐಡೆಂಟಿಫೈಡ್ ದಟ್ ಡೇ. ಯಾಕಂದರೆ ಎಲ್ಲರೂ ಅವತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ವಿಲ್ ಗೋ ಫಾರ್ ದಟ್ ಸೆಲೆಬ್ರೇಷನ್. ಶ್ರೀನಿವಾಸ್ ಸರ್ದು ಅಲ್ಲಿಗೆ ಹೋಗ್ತಾರೆ ಅಂದ್ಬಿಟ್ಟು
ಅವತ್ತೇ ಶೂಟ್ ಮಾಡಿದ್ದಾರೆ ಸರ್ ಅದು. ಹ್ಞೂ ನಾನು ಹೋಗಿ ಅದು ಬೆಟ್ಟದ ಮೇಲೆ 4 ಆನೆ ಬೇರೆ ಬೇರೆ ಇದ್ದಾರೆ. ಅವ್ರು ಹೆಂಗೆ ಶೂಟ್ ಮಾಡಿ ಅದನ್ನು PM ಮಾಡಿದಾಗ ಗೊತ್ತಾಗಿದ್ದು, ಐ ಕುಡ್ ರಿಟ್ರೀವ್ ದಟ್ ಬುಲೆಟ್ ಫ್ರಮ್ ದ ಬ್ರೈನ್. ಶೂಟ್ ಕರೆಕ್ಟ್ ಪರ್ಫೆಕ್ಟ್ ಶಾಟ್ ಸರ್ ಅದು. ದಟ್ಸ್ ಅ ಟಿಪಿಕಲ್ ವೇ ದ ಶೂಟ್ ಇಟ್. ಅವರು ಎಷ್ಟು ಪ್ರಿಸಿಷನ್ ಹೊಡಿತಾರೆ ಅಂದರೆ, ನನ್ನ ಐ ಟೋಲ್ಡ್ ದಿಸ್ ಟು ರವಿ ಸರ್, ದಿಸ್ ಇಸ್ ದ ವೇ ಇಟ್ ಇಸ್ ಡಯಾಗ್ರಾಮ್ ಮಾಡಿ ತೋರಿಸಿದೆ. ಆ್ಯಂಡ್ ದೇ ಯೂಸ್ ಸಚ್ ಅ ಪ್ರಿಸಿಷನ್ ಇನ್ ಶೂಟಿಂಗ್. ದಟ್ಸ್ ದ ವೇ ಸರ್. ಈಗ I came to know, sir, when we do PM, we know which gang has done it. ಅಲ್ಲೇನ ಕರೆಕ್ಟಾಗಿ ಹೋಗಿತ್ತು ದ ವೀರಪ್ಪನ್ ಗ್ಯಾಂಗ್, ಮೀನ್ಸ್ ರೆಮಿನೆಂಟ್ಸ್ ಆಫ್ ವೀರಪ್ಪನ್ ಅವ್ರೊಟ್ಟಿಗೆ ಇರ್ತಾರಲ್ಲ ಸರ್, ಅವರೆಲ್ಲ ಆ ಟಿಪಿಕಲ್ ವೇ ಆಫ್ ಡೂಯಿಂಗ್ ಇಟ್. ತುಂಬ ಖುಷಿ ಆಗ್ತಾ ಇದೆ. ಯಾಕೆಂದರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು, ನನಗೆ PCOD ಪ್ರಾಬ್ಲಮ್ ಇತ್ತು ಸರ್, ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್, ಆರಾಮಾಗಿ ನಾನು ಸಣ್ಣ ಆದೆ ಸರ್, ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು. ನಿಮಗೆ PCOD ಪ್ರಾಬ್ಲಮ್ ಇರಲಿ, ಥೈರಾಯ್ಡ್ ಪ್ರಾಬ್ಲಮ್ ಇರಲಿ, 100% ನೀವು ಸಣ್ಣ ಆಗಬೇಕು, ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ.